ಸಿದ್ದೇಶ್ವರ ಸ್ವಾಮಿಗಳನ್ನ, ಬಸವಣ್ಣವರನ್ನ, ಕಲ್ಯಾಣ ಕರ್ನಾಟಕದ ಎಲ್ಲ ಶಿವಶರಣರನ್ನ ಆಶೀರ್ವಾದವನ್ನು ಬೇಡ್ತಾ ಒಂದು ವಿಶೇಷ ನಾವು ಇವತ್ತು ಇದು ಕಲ್ಯಾಣ ಕರ್ನಾಟಕ. ಯಾಕೆಂದರೆ ಈ ಜಗತ್ತಿಗೆ ಕಲ್ಯಾಣವನ್ನು ಬಯಸಿದಂತಹ ಕಲ್ಯಾಣ ಕರ್ನಾಟಕದಲ್ಲಿ ಏನನ್ನಾದರೂ ಮಾಡಿದರೆ ಅದು ಒಂದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ, ಆ ಮನುಷ್ಯನ ಜೀವನದಲ್ಲಿ ಒಂದು ಕಲ್ಯಾಣ ಉಂಟಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಕಲ್ಯಾಣ ಕರ್ನಾಟಕದ ವಿಜಯಪುರದಲ್ಲಿ ನಮ್ಮ ಋಣ ಚಿತ್ರದ ಒಂದು ಮೊದಲ ಪ್ರಚಾರ ಕಾರ್ಯವನ್ನು ನಿಮ್ಮೆಲ್ಲರ ಆರೈಕೆ ಮತ್ತು ಆಶೀರ್ವಾದದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಮಾಧ್ಯಮ ಮಿತ್ರರೇ, ನಾನು ಒಬ್ಬ ಪ್ರಜಾವಾಣಿಯಲ್ಲಿ ಮತ್ತು ಸಮಿತ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದು, ಆನಂತರದಲ್ಲಿ ಕಲಾವಿದ ಆಗಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ನಾಟಕ ಅಕಾಡೆಮಿಯ ಸದಸ್ಯನೂ ಆಗಿ ನನ್ನ ಒಂದು ತಂಡ ಇದೆ ರಂಗವಿಜಯ ಅಂತೇಳಿ. ಆ ತಂಡದ ಮೂಲಕ ಅನೇಕ ಜನ ಕಲಾವಿದರು ಹೊರಗಡೆ ಬಂದಿದ್ದಾರೆ. ಅದರಲ್ಲಿ ಒಬ್ಬ ಮುಖ್ಯ ಕಲಾವಿದನಾಗಿ ಹೊರಬಂದಂಥ ರಘುರಾಜನಂದ ನನ್ನ ಆತ್ಮೀಯ ಶಿಷ್ಯ ಹಾಗೂ ಇವತ್ತಿನ ನೀವು ನೋಡುವ ರೋಣ ಚಿತ್ರದ ನಾಯಕ ನಟ. ನಾವೊಂದಷ್ಟು ಜನ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಲೋಚನೆಯಿಂದ ನಾವೊಂದು ಪ್ರೊಡಕ್ಷನನ್ನು ಪ್ರಾರಂಭ ಮಾಡಿ ಈತನನ್ನು ನಾಯಕ ನಟನಾಗಿ ತಗೊಂಡು ಇಲ್ಲಿ ನನ್ನ ಬಲಭಾಗದಲ್ಲಿರುವಂಥವರು ಇದು ನಮ್ಮ ಕ್ಯಾಪ್ಟನ್, ನಮ್ಮ ಚಿತ್ರದ ಕ್ಯಾಪ್ಟನ್ ನಿರ್ದೇಶಕರು ಸತೀಶ್ ಕುಮಾರ್ ಅಂತೇಳಿ. ಇವರಿಬ್ಬರ ಸಾರಥ್ಯದಲ್ಲಿ ಒಂದು ಋಣ ಅಂತೇಳಿ ಒಂದು ಸಿನಿಮಾವನ್ನು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೇವೆ. ಮುಂದಿನ ನವೆಂಬರ್ 7ಕ್ಕೆ ನಾವು ಇಡೀ ರಾಜ್ಯದಾದ್ಯಂತ ಚಿತ್ರ ತೆರೆ ಕಾಣ್ತಾ ಇದೆ. ಅದಕ್ಕೆ ಕಲ್ಯಾಣ ಕರ್ನಾಟಕದ ಜನರ ಅಭಿಮಾನ ಪ್ರೀತಿ ಬೇಕು ಅನ್ನೋ ದೃಷ್ಟಿಯಿಂದ ಮೊದಲು ದುರ್ಗಾದೇವಿ ಬಗ್ಗೆ ಒಂದು ಹಾಡಿದೆ. ಆ ಹಾಡನ್ನು ಇಲ್ಲಿ ಉದ್ಘಾಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿನ ಜನಪ್ರಿಯ ಶಾಸಕರಾದಂಥ ಯತ್ನಾಳ್ ಸಾಹೇಬರನ್ನ ನಾವು ಭೇಟಿಯಾದಾಗ ಅವರು ಭಾಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅದರ ಕಾರ್ಯಕ್ರಮವನ್ನು ನಾಳೆ ಅಂದರೆ ಭಾನುವಾರ ಸಂಜೆ 7 ಗಂಟೆಗೆ ದರ್ಬಾರ್ ಗ್ರೌಂಡ್ಸಲ್ಲಿ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಆ ದುರ್ಗಾದೇವಿ ಮೇಲಿರ್ತಕ್ಕಂಥ ಹಾಡಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದೇವೆ. ಅದಕ್ಕಾಗಿ ಇಡೀ ವಿಜಯಪುರ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಜನತೆಯನ್ನು ಆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ದೃಷ್ಟಿಯಿಂದ ಈ ಮಾಧ್ಯಮದ ಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಮಾಧ್ಯಮ ಇದ್ದರೆ ಸೇತುವೆ ನೀವು ನಮಗೂ ಮತ್ತು ಪ್ರೇಕ್ಷಕರಿಗೂ. ಸೊ ನಿಮ್ಮ ಮೂಲಕ ನಾವು ಜನರನ್ನು ತಲುಪೋ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದೊಂದು ಮೊದಲ ಪ್ರಯತ್ನ ನಮ್ಮದು. ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು. ಮೊದಲನೇದಾಗಿ ನಾಯಕ ನಟನಾಗಿ ನಮ್ಮ ರಘುರಾಜನಿಂದ ಈಗಾಗಲೇ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದು, ಈಗ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಆತ ಹೊರಹೊಮ್ಮಿದ್ದಾನೆ. ಆತನ ನಾಯಕತ್ವದಲ್ಲಿ ನಮ್ಮ ಸತೀಶ್ ಕುಮಾರ್ ಅವರ ಸಾರಥ್ಯದಲ್ಲಿ ಈ ಚಿತ್ರ ಕಂಪ್ಲೀಟ್ ಆಗಿದೆ. ದಯಮಾಡಿ ಇದಕ್ಕೆ ನಿಮ್ಮೆಲ್ಲರ ಮಾಧ್ಯಮದ ಸಹಕಾರ ನೀಡಬೇಕು. ಇನ್ನೂ ಅನೇಕರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ, ನಮ್ಮ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅಂತೇಳಿ. ಈಗ ನಮ್ಮ ನಿರ್ದೇಶಕರು ನಿಮ್ಮನ್ನು ಉದ್ದೇಶಿಸಿದ ಮಾತನ್ನು ಹೇಳ್ತಾರೆ. ನಮ್ಮೂರು ಬಳ್ಳಾರಿ ಸರ್. ಈ ಸಿನಿಮಾ ನಾವು 60ರಿಂದ 65 ದಿನ ಶೂಟ್ ಮಾಡಿದ್ವಿ ಸರ್. ಹೊಸಕೋಟೆ ಅಕ್ಕಪಕ್ಕ ಶೂಟ್ ಮಾಡಿದ್ವಿ ಸರ್. ಇದು ಬೇಸಿಕಲಿ ಪೊಲಿಟಿಕಲ್ ಡ್ರಾಮಾ, ಅದ್ರ ಜೊತೆಗೆ ಆ್ಯಕ್ಷನ್ ಥ್ರಿಲ್ಲರ್ ಇದೆ ಸರ್. ಆಮೇಲೆ ತಂದೆ ಮಗನ ಬಾಂಡಿಂಗ್ ಇದೆ, ತಂದೆ ಮಗಳ ಬಾಂಡಿಂಗ್ ಇದೆ. ಆಮೇಲೆ ತಂದೆ ಫ್ರೆಂಡ್ಸ್ ಬಗ್ಗೆ ಇದೆ ಸರ್. ಆಮೇಲೆ ಡಿವೋಷನ್ ಬಗ್ಗೆ ಇದೆ, ಸೈನ್ಸ್ ಬಗ್ಗೆ ಇದೆ. ಟೋಟಲ್ ಇವಾಗೇನು ಜನ್ರೇಷನ್ ನಡೀತಾ ಇದೆ ಸರ್. ಸೊ ಆ ಇದ್ರ ಮೇಲೆ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಸಿನಿಮಾ ಅದ್ಭುತವಾಗಿ ಬಂದಿದೆ ಸರ್. ಸೊ ಅದನ್ನು ನಾವು ಪ್ರೇಕ್ಷಕರಿಗೆ ಇದು ಮಾಡೋದಕ್ಕೆ ನಮ್ಮಲ್ಲಿ ತೋರ್ಕೊಳ್ತೀವಿ. ನಮ್ಮ ಸಿದ್ದೇಶ್ವರ ಮಹಾಪ್ರಭುಗಳು ಹಾಗೆ ಬಸವಣ್ಣ ಸ್ವಾಮಿಗಳನ್ನ ಪಾದಗಳನ್ನ ನೆನೆಸ್ಕೊಳ್ತಾ ಶುರು ಮಾಡ್ತೀವಿ. ಇಲ್ಲಿ ನಮಗೋಸ್ಕರ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು, ಪತ್ರಕರ್ತ ಮಿತ್ರರಾಗಿರ್ಬೋದು, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಘುರಾಜನಂದ. ನನ್ನೂರು ಬೆಂಗಳೂರಿನ ಹೊಸಕೋಟೆ. ಸುಮಾರು ವರ್ಷಗಳಿಂದ
ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು ಅದ ನಂತರ ಸಣ್ಣ ಪುಟ್ಟ ಸಿನಿಮಾಗಳನ್ನ ಮಾಡ್ಕೊಳ್ತಾ ಸೀರಿಯಲ್ಗಳನ್ನ ಮಾಡ್ಕೊಳ್ತಾ ಪೂರ್ಣ ಪ್ರಮಾಣವಾಗಿ ನಾಯಕ ನಟನಾಗಿ ಇದು ನನ್ನ ಮೊದಲನೇ ಚಿತ್ರ ಆಗಿರುತ್ತೆ. ಆಮೇಲೆ ನಾವು ವಿಜಯಪುರಕ್ಕೆ ಬರೋಕ್ಕೆ ಮೇನ್ ಕಾರಣ ಏನಂದರೆ, ಈಗ ನಮ್ಮ ಸಿನಿಮಾ ಮಾಧ್ಯಮ ಏನಿದೆ ಅದು ನಡೀತಿರೋದಕ್ಕೆ ಕಾರಣ ನಮ್ಮ ಉತ್ತರ ಕರ್ನಾಟಕ ಆಮೇಲೆ ಕಲ್ಯಾಣ ಕರ್ನಾಟಕ ಏನಿದೆ, ಇದರಿಂದನೇ ನಮ್ಮ ಸಿನಿಮಾಗೆ ಆದಾಯ ಅನ್ನದಾತರು ಅಂತಲೇ ಹೇಳ್ಬೋದು ಈ ಕಡೆ ಇರೋರು. ಹಾಗೆ ನಾನು ಹೊಸಬ ಇರೋದ್ರಿಂದ ಇಲ್ಲಿ ಬಂದು ನನ್ನ ಚಿತ್ರದ ಒಂದು ಹಾಡು ಬಿಡುಗಡೆ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇಲ್ಲಿನ ಜನ ನನಗೆ ಪ್ರೋತ್ಸಾಹ ಕೊಟ್ಟರೆ ನನಗೆ ಎಲ್ಲ ಕಡೆನೂ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಈ ರೋಣ ಅನ್ನೋ ಸಿನಿಮಾದಲ್ಲಿ ನಿಮಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲನೂ ಇರುತ್ತೆ. ನಿಮಗೆ ಏನು ಸೈನ್ಸ್ ಇರ್ಬೋದು, ಡಿವೈನ್ ಇರ್ಬೋದು, ಇದೊಂದು ಪೊಲಿಟಿಕಲ್ ಡ್ರಾಮಾ ಆಗಿರುತ್ತೆ, ಒಂದು ಆ್ಯಕ್ಷನ್ ಥ್ರಿಲ್ಲರ್ ಆಗಿರುತ್ತೆ. ಒಟ್ಟು ನೀವು ಟಿಕೆಟ್ ತೊಗೊಂಡು ನೋಡೋ ದುಡ್ಡಿಗೆ ಮೋಸ ಆಗದೆ ಇರೋ ಥರ ಅಂತೂ ನೋಡ್ಕೊಂಡಿರ್ತೀವಿ. ದಯವಿಟ್ಟು ಸರ್, ನೀವತ್ತೇನು ಬಂದಿದ್ದೀರೋ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೇ ನಮ್ಮ ಸಿನಿಮಾ ರೀಚ್ ಆಗಿ ನಮಗೂ ಒಂದು ಹೆಸರು ಸಿಗೋಕ್ಕೆ ಕಾರಣಕರ್ತರಾಗ್ತೀರ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ಜೈ ಕರ್ನಾಟಕ. ನಮ್ಮ ಬೀದರ್ನವರೆಗಿನ ಪ್ರೇಕ್ಷಕ ಮಹಾಶಯರಿದ್ದಾರಲ್ಲ, ಅವರೇ ನಿಜವಾದ ಅನ್ನದಾತರು ಚಿತ್ರರಂಗಕ್ಕೆ. ಸೊ ಅನೇಕ ಕಡೆಗಳಲ್ಲಿ ಉತ್ತರ ಕರ್ನಾಟಕದ ಮಂದಿಯನ್ನು ಇದು ಮಾಡ್ತಾ ಇದ್ದಾರೆ. ಆದರೆ ಈಗ ಇದರಲ್ಲೂ ಕೂಡ ಒಬ್ಬ ಇಲ್ಲಿನ ಮುಂಡರಗಿಯ ಒಬ್ಬ ತಾಂಡಾದ ಹುಡುಗ ವಿನೋದ್ ಪೂಜಾರ್ ಅಂತೇಳಿ ಅವನು ಕೂಡ ಇಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ನಿಮ್ಮ ತಾಂಡಾದಲ್ಲಿ ಬೆಳೆದಂಥ ಒಬ್ಬ ಹುಡುಗ. ಸೊ ಆ ಥರದ್ದು ಎಲ್ಲರನ್ನು, ಈಗ ನಮ್ಮ ಇವರು ಬಳ್ಳಾರಿಯವರು ನಿರ್ದೇಶಕರು, ನಾನು ಕೋಲಾರ ಜಿಲ್ಲೆ, ಎಲ್ಲ ಕಡೆಗಳಿಂದನೂ ಒಂದಷ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ಇಡೀ ಕರ್ನಾಟಕವನ್ನು ವಿಸ್ತರಿಸಬೇಕು, ಕರ್ನಾಟಕದ ಪ್ರತಿಯೊಬ್ಬರಿಗೂ ನಾವು ತಲುಪಬೇಕು ಅನ್ನೋ ದೃಷ್ಟಿಯಿಂದನೇ ಇದರಲ್ಲಿ ಆಮೇಲೆ ವಿಜಯಪುರ ಅನ್ನೋದೇ ವಿಜಯದ ಸಂಕೇತ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಇಲ್ಲಿ ಮಾಡಿದರೆ ನಮಗೊಂದು ವಿಜಯ ಸಿಗುತ್ತೆ, ನಿಮ್ಮೆಲ್ಲರ ಸಹಕಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಇದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಾಳೆಗೂ ಇದರ ಅದ್ದೂರಿ ಜೂನಿಯರ್ ಉಪೇಂದ್ರ, ಜೂನಿಯರ್ ರವಿಚಂದ್ರನು ಮತ್ತು ಇವರೆಲ್ಲ ಕರೆಸ್ತಾ ಇದ್ದಾವೆ. ಆ ಕಾರ್ಯಕ್ರಮದ ಹೋಸ್ಟ್ ಮಾಡ್ತಿದ್ದಾರೆ ಅವರೆಲ್ಲ. ಆ ಒಂದು ಜನರಿಗೆ ಮನೋರಂಜನೆಯ ಜೊತೆಗೆ ನಮ್ಮ ದುರ್ಗಾದೇವಿಯ ಬಗ್ಗೆ ಇರತಕ್ಕಂಥ ಹಾಡಿನ ಉದ್ಘಾಟನೆ ಕೂಡ ಇರುತ್ತೆ. ಈ ಸಿನಿಮಾದಲ್ಲಿ ನೀವು ಅದೇ ಪೂರ್ತಿ ಪೈಸಾ ವಸೂಲು ಅಂತ ಹೇಳ್ತೀರಲ್ಲ, ಅದಕ್ಕೆ ಏನೇನು ಬೇಕು ನಿಮಗೆ? ಥ್ರಿಲ್ಲರ್ ಬೇಕಾ, ರೊಮ್ಯಾನ್ಸ್ ಬೇಕಾ, ರಾಜಕೀಯ ಬೇಕಾ, ಕೊಲೆ ಬೇಕಾ, ಏನು ಇವತ್ತಿನ ಜಗತ್ತಿನಲ್ಲಿ ಏನೇನೆಲ್ಲ ಇಷ್ಟಪಡ್ತಾರೋ ಆ ಎಲ್ಲ ಅಂಶಗಳನ್ನು ಒಗ್ಗೂಡಿಸಿ ಒಂದು ಪೂರ್ಣ ಪ್ರಮಾಣದ ಮಸಾಲಾ ಚಿತ್ರವನ್ನು ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಅದಕ್ಕೆ ಇವರು ಆ್ಯಕ್ಟ್ ಮಾಡಿದ್ದಾರೆ. ಇವ್ರ ಜೊತೆಗೆ ಇನ್ನೂ ಅನೇಕರು, ನಮ್ಮ ಹೀರೋಯಿನ್ ಕೂಡ ಇವತ್ತು ಬರೋರಿದ್ದಾರೆ. ಅವರು ಕೂಡ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು, ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ. ಮತ್ತು ಇನ್ನೊಬ್ಬರು ಇಲ್ಲಿ ಬ್ರಹ್ಮಗಂಟು ಅಂತ, ಈಗ ನೀವು ರಾತ್ರಿ 10 ಗಂಟೆಗೆ ನೀವು ನೋಡ್ಬೋದು, ಬ್ರಹ್ಮಗಂಟು ಅಂತ ಒಂದು ಸೀರಿಯಲ್ ಬರುತ್ತೆ, ಅದರಲ್ಲಿ ಆ್ಯಕ್ಟ್ ಮಾಡುವಂಥ ಗೀತಾ ಅಂತೇಳಿ ಅವರು ಕೂಡ ಬಂದಿದ್ದಾರೆ. ಇಲ್ಲಿ ದರ್ಶನ್ ಇದ್ದಾರೆ, ಆಮೇಲೆ ಮನೋಜ್ ಇದ್ದಾರೆ. ನಾವೆಲ್ಲ ಆ್ಯಕ್ಟ್ ಮಾಡಿರೋರೆ. ನಾನು ಕೂಡ ಅದರಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಸೊ ನಿಮ್ಮೆಲ್ಲರಲ್ಲಿ ನನ್ನ ಮನವಿ, ಮತ್ತು ಇದನ್ನು ನೋಡುವಂಥ ಎಲ್ಲ ಕಲ್ಯಾಣ ಕರ್ನಾಟಕದ ಎಲ್ಲರಲ್ಲಿ ನನ್ನ ಮನವಿ ಇಷ್ಟ. ಹೊಸಬರು ಮಾಡ್ತಾ ಇರೋಂಥ ಮೊದಲ ಪ್ರಯತ್ನ ಇದು. ಆ ಪ್ರಯತ್ನ ನಾವು ತಪ್ಪುಗಳು ಮಾಡಿದ್ರೂ ಕೂಡ ಅದನ್ನು ಕ್ಷಮಿಸಿ ಆ ಚಿತ್ರ ನೋಡೋದ್ರ ಮೂಲಕ ನಮ್ಮನ್ನು ಗೆಲ್ಲಿಸ್ಬೇಕು ಅಂತೇಳಿ ಕೇಳ್ತೀನಿ. ನಿಮ್ಮ ಸುತ್ತಮುತ್ತಲು ಸರ್, ಬೆಂಗಳೂರು ಹಳ್ಳಿ ವಾತಾವರಣ. ಇದೊಂದು ಕ್ಷೇತ್ರದ ಹೆಸರಾಗಿರುತ್ತೆ ಅಷ್ಟೇ ಸರ್. ಸಿನಿಮಾದಲ್ಲಿ ಅದೇ ತರ ನಮ್ಮ ರೋಣ, ಅದಕ್ಕೆ ಇದಕ್ಕೂ ಏನು ಸಂಬಂಧ ಇಲ್ಲ. ಒಂದು ಕ್ಷೇತ್ರದ ಹೆಸರು ಅಷ್ಟೇ ಸರ್. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ, ಬಟ್ ಒಂದು ಪವರ್ಫುಲ್ ಆದ ಹೆಸರು ಬೇಕು ಸರ್ ನಮಗೆ. ಅಂದರೆ ಸಿನಿಮಾ ಇದರಲ್ಲಿ ಒಂದು ಕ್ಷೇತ್ರದಲ್ಲಿ ನಡೆಯೋ ಇದರಿಂದ, ಸೊ ಅದಕ್ಕೋಸ್ಕರ ಪವರ್ಫುಲ್ ಆದ ಹೆಸರು ಹುಡುಕ್ತಾ ಇರುವಾಗ ಏನಾಗಿದೆ, OTT ಬಂದ ಮೇಲೆ ಮಾಡ್ತಾ ಇದೀವಿ ಸರ್. ಈಗ ನಾವು ಅದನ್ನೆಲ್ಲ ನಾವು ಮಾತಾಡೋಕ್ಕಾಗಲ್ಲ. ನಾವು ಈಗ ಹೊಸಬ್ರಿದ್ದೀವಿ ಸರ್. ನಮ್ದು ಕೆಲಸ ಈಗ ಬಂದೇ ಸರ್. ಫಸ್ಟ್ ಈ ಪ್ರೊಡಕ್ಷನಲ್ಲಿ ಮೊದಲ ಚಿತ್ರನ ಇದು? ಹೌದು ಸರ್, ಇದು ಮೊದಲನೇ ಚಿತ್ರ. ಸರ್ ಖಂಡಿತ ಅಲ್ಲಿಗೂ ಹೋಗ್ತಾ ಇದೀವಿ ಸರ್. ಅಲ್ಲಿಂದ ನಿರ್ದೇಶಕರು ನೀವೇನಾ? ಹೌದು ನಿಮ್ಮ ಹೆಸರೇನು? ಸತೀಶ್ ಕುಮಾರ್ ಸರ್. ಈಗ ಮೊದಲ ಚಿತ್ರ ನಾವು ನಿಮ್ದು? ಹೌದು ಸರ್. ಮೊದಲ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ವಿ. ಹೌದು ಸರ್, 9 years ವರ್ಕ್ ಮಾಡಿದ್ವಿ ಸರ್. ಎಲ್ಲಿ? ಇದು ಲಾಸ್ಟ್
ಕೆರೆಬೇಡ ಅಂತ ಒಂದು ಮೂವಿ ಮಾಡಿದ್ವಿ ಸರ್. ಅದರಿಂದ ಬ್ರಹ್ಮಕಾಂತ ಒಂದು ಮೂವಿ ಮಾಡಿದ್ವಿ ಸರ್. ಟೋಟಲ್ ಒಂದು 10 to 11 ಪಿಕ್ಚರ್ ವರ್ಕ್ ಮಾಡಿದ್ವಿ ಸರ್. ಆಮೇಲೆ ಶಾರ್ಟ್ ಮೂವಿ ವರ್ಕ್ ಮಾಡಿದ್ವಿ, ಆಮೇಲೆ ಡಾಕ್ಯುಮೆಂಟ್ರಿ ವರ್ಕ್ ಮಾಡಿದ್ವಿ. ಸೊ ಇದೆಲ್ಲ ವರ್ಕ್ ಆದಮೇಲೆ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡ್ತಾ ಇದ್ವಿ. ಒಂದು ಕಾನ್ಫಿಡೆನ್ಸ್ ಇದೆ ಈ ಚಿತ್ರ ಇದೆ ಗೆಲ್ತದೆ ಸರ್, 100% ಇದೆ ಸರ್. ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ ಸರ್. ಪ್ರೇಕ್ಷಕರಿಗೆ ಏನು ಬೇಕೋ ಅದೆಲ್ಲ ಕೊಟ್ಟಿದೆ ಸರ್. ಒಳಗಡೆ ಬಂದ್ರೆ ಚೆನ್ನಾಗಿದೆ ಅಂತೇಳಿ ಆಚೆ ಬರೋದು ಸರ್, ಆ ಥರ ಮಾಡಿದ್ವಿ. ಮೇನ್ ಥೀಮ್ ಏನು ಸರ್? ಸರ್ ಮೇನ್ ಥೀಮು ಇದು ಒಂದು ಕ್ಷೇತ್ರದಲ್ಲಿ ನಡೆಯೋ ಒಂದು ಕತೆ ಸರ್. ಅಂದರೆ ನಮ್ಮ ಅಕ್ಕಪಕ್ಕ ನಡೀತಾ ಇರುತ್ತೆ ಸರ್, ಆ ಘಟನೆಗಳು ಇಟ್ಕೊಂಡು ಕತೆ ಮಾಡಿದ್ದೀವಿ ಸರ್. ಆ ಕತೆ ನೋಡ್ತಾ ಇರುವಾಗ ನೀವು ಈ ಕ್ಯಾರೆಕ್ಟ್ರು ನಾನು ನೋಡಿದ್ದೀನಿ, ಈ ಕ್ಯಾರೆಕ್ಟ್ರು ನಮ್ಮ ಫ್ರೆಂಡ್ ಕ್ಯಾರೆಕ್ಟ್ರ ಅಕ್ಕಪಕ್ಕ ಏನು ನಿಮ್ಮ ಅಕ್ಕಪಕ್ಕ ನಡೀತಾ ಇರುತ್ತೆ ಸರ್, ಆ ಥರದನ್ನೇ ಇಟ್ಕೊಂಡು ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಸಸ್ಪೆನ್ಸ್ ಇದೆ ಸರ್, ಹಂಗಾಗಿ ಪೂರ್ತಿ ಕಥೆಯನ್ನು ನಾವು ರಿವೀಲ್ ಮಾಡ್ತೀವಿ. ಇಲ್ಲ ಅಲ್ಲ ಆ ಥರ ಈಗ ಸಾಂಗ್ ಇದೆ ಸರ್. ಈ ಹಾಡು ಏನು ಸಾಹಿತ್ಯ ಯಾರು ಇದು ಮಾಡಿದ್ದಾರೆ? ನಾಗೇಂದ್ರ ಪ್ರಸಾದ್ ಸರ್. ನಾಳೆ ರಿಲೀಸ್ ಮಾಡೋದು ನಾಗೇಂದ್ರ ಪ್ರಸಾದ್ ಸರ್ ಬರ್ತಿದ್ದಾರೆ ಸರ್. ಬರ್ತಿದ್ದಾರೆ. ಕೈಲಾಶ್ ಕೇರ್ ಅವ್ರು ಆಡಿದ್ದಾರೆ ಸರ್. ಕೈಲಾಶ್ ಕೇರ್ ಸರ್ ಆಡಿದ್ದಾರೆ. ಎಲ್ಲ ಒಳ್ಳೊಳ್ಳೆ ಇದನ್ನೇ ಬಳಸಿದ್ದೀವಿ. ಕೈಲಾಸ್ ಕೇರ್ ಅವ್ರ ಕೈಲಿ ಆಡಿಸಿದ್ದೇವೆ. ನಾಗೇಂದ್ರ ಪ್ರಸಾದ್ ಅವರು 2 ಹಾಡುಗಳು ಬರೆದಿದ್ದಾರೆ ಸಿನಿಮಾ. ಮೊನ್ನೆ ಜಾಸ್ತಿ ಸಾಂಗ್ ರಿಲೀಸ್ ಆಯ್ತು ಸರ್, ಅದು ಅವರೇ ಬರ್ತಿದ್ದಾರೆ ಸರ್. ಗಗನ್ ಮದೇರಿ ಅಂತೇಳಿ ಮ್ಯೂಸಿಕ್ ಡೈರೆಕ್ಟರ್ ಮೇನ್ ಸ್ಟ್ರೀಮಲ್ಲಿ ಯಾರಿದ್ದಾರೆ ಸರ್? ಫ್ರೆಂಡ್ ಸರ್ ರಘುರಾಜ್ ಅಂತೇಳಿ. ಆಮೇಲೆ ಎಕ್ಸ್ಪೀರಿಯನ್ಸ್ ಸರ್ ಶರತ್ ಲೋಹಿತಾಶ್ವ ಇದ್ದಾರೆ, ಅವಿನಾಶ್ ಸರ್ ಇದ್ದಾರೆ, ಶ್ರೀಧರ್ ಸರ್ ಇದ್ದಾರೆ, ಬಾಲರಾಜ್ ವಾಡಿ ಸರ್ ಇದ್ದಾರೆ, ಸಂಗೀತಾ ಮೇಡಮ್ ಇದ್ದಾರೆ. ಆಮೇಲೆ ವಿಕ್ರಾಂತ್ ರೋಣದಲ್ಲಿ ಅವಾಗ ವಿಕ್ರಾಂತ್ ರೋಣ ಬಂತಲ್ಲ, ಅದ್ರ ಮೇನ್ ವಿಲನ್ ಬಂದು ವಜ್ರದೀಶ್ ಸರ್ ಅವರಿದ್ದಾರೆ. ಈ ಥರ ದೊಡ್ಡ ತಾರಾಗಣನೇ ಇದೆ ಸರ್. ದೊಡ್ಡ ತಾರಾಗಣ ಇಟ್ಕೊಂಡೇ ಮಾಡಿದ್ದೀವಿ ಸರ್. ನಂಬರ್ ದಯವಿಟ್ಟು ತಗೊಳ್ತೀನಿ. ಮತ್ತೆ ನವೆಂಬರ್ 7ಕ್ಕೆ ನಾವೆಲ್ಲ ತೆರೆ ಮೇಲೆ ಬರ್ತಾ ಇದ್ದೇವೆ. ಇದೇ ರೀತಿ ಸಹಕಾರ ತಾವು ಕೊಡಬೇಕು. ನಿಜವಾಗ್ಲೂ ನನಗೊಂದು ಖುಷಿ ಸರ್. ನಾನು ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನಿಮ್ಮ ಸಹಕಾರ ಹೀಗೆ ಇರಲಿ ಸರ್. ನಮ್ಮ ಸಿನಿಮಾ ಗೆಲ್ಲಿಸ್ಕೊಡಿ, ಅದೇ ನಮ್ಮಲ್ಲಿ ಕೇಳ್ಕೊಡೋ ಅಂತ ನಿಮ್ಮ ಕೈಲಿದೆ.